ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಣ್ಣಯ್ಯ ತಮ್ಮಯ್ಯ ಒಂದೇ ಜೀವ ಎರಡು ದೇಹ ಥರ ಇದ್ದರು. ಆದರೆ ಇವತ್ತು ಅಣ್ಣಯ್ಯ ತಮ್ಮಯ್ಯ ಪ್ರೀತಿಸಿರೋ ಹುಡುಗಿ ಪವಿತ್ರನ ಮದುವೆ ಹಾಗೆ ಬಿಡ್ತಾರ. ಏನಾಯಿತು, ಏನು ಕತೆ, ತಿಲಕ್ ಮತ್ತು ಬದುಕೆ ವಾಪಸ್ ಬರ್ತಾರ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವ್ ಮತ್ತು ತಾತ ಇಬ್ಬರು ಕೂಡ ಪವಿತ್ರನ ನೋಡ್ಕೊಂಡು ಬರೋಣ ಅಂತ ಹೇಳಿ ರಾಮನಗರಕ್ಕೆ ಹೊರಟು ಬರ್ತಿದ್ದಾರೆ. ಆದರೆ ಅಲ್ಲಿ ಪವಿತ್ರನ ಮದುವೆ ಆಗಬೇಕು ಅಂತ ದೊಡ್ಡ ಕುತಂತ್ರವನ್ನೇ ಮಾಡಿಟ್ಟಿದ್ದಾನೆ ಮನೋಜ್ ಪವಿತ್ರಾಗೆ ಗೊತ್ತಿಲ್ಲದೆ ಆಕೆಯನ್ನು ದೇವಸ್ಥಾನಕ್ಕೆ ಕರೆಸ್ಕೋತಾರೆ. ದೇವಸ್ಥಾನಕ್ಕೆ ಬಂದಂಥ ಪವಿತ್ರಾಗೆ ಗೊತ್ತಾಗುತ್ತೆ ಇವತ್ತು ನನ್ನನ್ನು ಮನೋಜ್ ಜೊತೆ ಮದುವೆ ಮಾಡಿಸೋ ಪ್ರಯತ್ನ ನಡೀತಿದೆ ಅಂತ. ಹಾಗಾಗಿ ಒಂದು ಮದುವೆಯನ್ನು ಆಕೆ ವಿರೋಧಿಸ್ತಾಳೆ. ಆದರೆ ಅಲ್ಲಿರ್ತಕ್ಕಂಥ ಅತ್ತೆ, ಮನೋಜ್ ಎಲ್ಲರೂ ಕೂಡ ಪವಿತ್ರನನ್ನು ಲಾಕ್ ಮಾಡ್ತಾರೆ. ಆದರೆ ಪವಿತ್ರ ಮಾತ್ರ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆಯನ್ನಂತೂ ನಾನು ಆಗೋದಿಲ್ಲ ಅಂತ ಹಠ ತೊಡ್ತಾಳೆ. ಅತ್ತ ಕಡೆ ತಾತ ಮತ್ತು ಸುಮಂತ್ನ ಕೂಡ ಲಾಕ್ ಮಾಡಿರ್ತಾರೆ ಮನೆಯಲ್ಲಿ ಮನೋಜ್ ಮತ್ತು ಅವರಮ್ಮ. ಅಲ್ಲಿಂದ ಹೊರಗಡೆ ಹೇಗೋ ತಪ್ಪಿಸ್ಕೊಂಡು ಬರ್ತಾರೆ. ನಂತರ ಅವ್ರಿಗೂ ಕೂಡ ಗೊತ್ತಾಗುತ್ತೆ ದೇವಸ್ಥಾನದಲ್ಲಿ ಮನೋಜ್ ಪವಿತ್ರನ ಮದುವೆ ಆಗ್ತಕ್ಕಂಥ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅಂತ. ವಿಷಯ ಗೊತ್ತಾಗಿದ್ದೆ ರಂಗಾಗಿ ವಿಷಯ ಗೊತ್ತಿದ್ಯೋ ಇಲ್ವೋ ಅನ್ಕೊಂಡಿದ್ದೆ ಅವರು ಕೂಡ ದೇವಸ್ಥಾನಕ್ಕೆ ಹೊರಟು ಬರ್ತಿದ್ದಾರೆ. ಅತ್ತ ಕಡೆ ರಂಗವ್ರನ್ನ ಕೂಡ ಮನೋಜ್ ಟ್ರ್ಯಾಪ್ ಮಾಡಿ ದೇವಸ್ಥಾನಕ್ಕೆ ಕಳಿಸಿರ್ತಾರೆ. ಅಲ್ಲಿಗೆ ಮನೋಜ್ನ ತಂದೆ ಹೋಗಿದ್ದ ರಂಗವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ನಿಮ್ಮ ಮಗಳನ್ನು ನನ್ನ ಮಗ ಮನೋಜ್ ಮದುವೆ ಆಗೋಕ್ಕೆ ಹೊರಟಿದ್ದಾನೆ, ಮೊದಲು ಈ ಮದುವೆಯನ್ನು ನಿಲ್ಲಿಸಬೇಕು, ಅದರ ಕುತಂತ್ರವಾಗಿ ನಿಮ್ಮನ್ನು ಅವನು ದೇವಸ್ಥಾನಕ್ಕೆ ಕಳಿಸಿರೋದು, ಮೊದಲು ಬೇಗ ಹೋಗೋಣ ಬನ್ನಿ ಅಂತ ಹೇಳಿ ಅವರನ್ನು ಕೂಡ ಕರ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಇದರ ನಡುವೆ ದಾರಿಯಲ್ಲಿ ದೇವ್ಗೆ ಸುಮಂತ್ ಮತ್ತು ತಾತ ಸಿಗ್ತಾರೆ. ವಿಷಯ ಏನು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಮೊದಲು ಮದುವೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಮದುವೆಯನ್ನು ನಿಲ್ಲಿಸ್ಬೋದು, ಬಟ್ ಮತ್ತೆ ಮನೋಜ್ ತೊಂದರೆ ಕೊಡುವುದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಖಂಡಿತ ಅವನು ಮತ್ತೆ ನನ್ನ ಪವಿತ್ರಾಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ನನ್ನ ಮೊಮ್ಮಗಳಿಗೆ ಅವಳ ಬದುಕು ಇನ್ನೇನಾಗಬಹುದು ಅನ್ನೋ ಯೋಚನೆಯಲ್ಲಿ ತಾತ ಇರ್ತಾರೆ. ಮೊದಲು ಹೋಗಿ ಮದುವೆ ನಿಲ್ಲಿಸೋಣ ಅನ್ಕೊಂಡಿದ್ದೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟು ಬರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಯಾರೇ ಬಂದರೂ ಅವರನ್ನು ತಡಿಬೇಕು ಅಂತ ಹೇಳಿ ಮನೋಜ್ ತನ್ನ ಫ್ರೆಂಡ್ಸನ್ನೇ ಅಲ್ಲಿಗೆ ಬಿಟ್ಟಿರ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ರೌಡಿಗಳ. ಈಗಲೂ ಕೂಡ ಅದೇ ರೌಡಿಗಳು ದೇವ್ನನ್ನು ತಡಿತಾರೆ. ಇಲ್ಲಿ ತಾತ ಸುಮಂತನ್ನು ಲಾಕ್ ಮಾಡ್ತಾರೆ, ಎಳ್ಕೊಂಡು ಹೋಗ್ತಾರೆ. ಈ ಕಡೆ ದೇವ್ ಅವ್ರಿಗೆ ಬಾರಿಸೋದಕ್ಕೆ ಮುಂದಾದಾಗ ತಾತ ಬೇಡ ಇದು ದೇವಸ್ಥಾನ ಅಂತ ಹೇಳಿ ಸುಮ್ಮನಿರಿಸ್ತಾರೆ. ನಂತರ ಅಲ್ಲಿ ದೇವರಿಗೆ ಮಹಾಮಂಗಳಾರತಿ ಆಗ್ತಿರತ್ತೆ. ಅಲ್ಲಿಗೆ ದೇವ್ನನ್ನು ಕರ್ಕೊಂಡು ಹೋಗ್ತಾರೆ. ಏನಮ್ಮ ಇದು ದೇವಿ, ನೀನು ಮಹಾಮಂಗಳಾರತಿ ಮಾಡಿಸ್ಕೋತಾ ಇದೆಯಾ, ಅಲಂಕಾರ ಮಾಡಿಸ್ಕೊಂಡಿದ್ಯಾ, ಪೂಜೆ ಮಾಡಿಸ್ಕೋತಾ ಇದೆಯಾ? ಆದರೆ ಅಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತದೆ, ಒಂದು ಹೆಣ್ಣು ಮಗಳ ಬದುಕಲ್ಲಿ ಮೋಸ ನಡೀತದೆ, ನೀನೇ ಕಾಪಾಡಬೇಕು ಅಲ್ವ ತಾಯಿ ಅಂತ ಹೇಳಿ ದೇವ್ನ ತಾತ ದೇವ್ರ ಹತ್ರ ಮೊರೆ ಇರ್ತಾರೆ. ಈ ಕಡೆ ದೇವ್ ಕೂಡ ತನ್ನ ತಮ್ಮಯ್ಯಂಗೆ ನಾನು ಮಾತು ಕೊಟ್ಟಿದ್ದೀನಿ, ಆಕೆ ಬದುಕು ಚೆನ್ನಾಗಿರಬೇಕು, ಆ ರೀತಿ ನಾನು ನೋಡ್ಕೋತೀನಿ ಅಂತ. ನನ್ನ ತಮ್ಮಯ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಪವಿತ್ರ ಚೆನ್ನಾಗಿರಬೇಕು, ದೇವ್ರೆ ಪವಿತ್ರ ಬದುಕನ್ನು ಸರಿಪಡಿಸು ಅಂತ ಹೇಳಿ ದೇವ್ ಕೂಡ ದೇವರ ಮುಂದೆ, ದೇವಿ ಮುಂದೆ ಮೊರೆ ಇಡ್ತಾರೆ. ಆಗ ದೇವಿ ಕೊರುಳಿಂದ ತಾಳಿ ಬಲಗಡೆಯಿಂದ ಬೀಳುತ್ತೆ. ಏನದು ದೇವಿ ಮಾಂಗಲ್ಯನೇ ಬಿದ್ದು ಹೋಯ್ತಲ್ಲ ಅಂತ ಹೇಳಿ ತಾತ ಕೇಳಿದಾಗ ಪುರೋಹಿತರು ದೇವಿ ನಿಮ್ಗೇನೋ ಮಂಗಳಸೂತ್ರದ ಮುಖಾಂತರ ಸೂಚನೆಯನ್ನು ಕೊಡ್ತದ, ಆ ಒಂದು ಮಂಗಳಸೂತ್ರವನ್ನು ಎತ್ಕೊಳ್ಳಿ ಬಂದು ಅಂತ ಹೇಳಿ ಪುರೋಹಿತರು ಹೇಳ್ತಾರೆ. ನಂತರ ದೇವ್ ಹೋಗಿದ್ದೆ ಮಂಗಳಸೂತ್ರವನ್ನು ಎತ್ಕೋತಾರೆ. ಇತ್ತ ಕಡೆ ಮನೋಜ್ ನನ್ನ ಮದುವೆ ಆಗೋದಿಲ್ಲ ಅಂತ ಹಠ ತೊಟ್ಟುಕೊಳ್ತಿರ್ತಕ್ಕಂಥ ಪವಿತ್ರಾಗೆ ಮನೋಜ್ ಬಿಗ್ ಶಾಕ್ ಕೊಡ್ತಿದ್ದಾರೆ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಈ ಮದುವೆ ಆಗೋದಿಲ್ಲ ಅಂದಾಗ ನಿನ್ನ ಜೀವ ಯಾರು ತೆಗಿತಾರೆ? ನಿನ್ನ ಜೀವಕ್ಕೆ ಜೀವ ಆಗಿದಾನಲ್ವ ನಿನ್ನ ತಮ್ಮ ತಾತ, ಅವ್ರ ಜೀವ ತೆಗಿತೀನಿ ನೋಡಲ್ಲಿ ಅಂತ ಹೇಳಿ ತಮ್ಮ ಕಪಿಮುಷ್ಟಿಯಲ್ಲಿ ನಿನ್ನ ತಾತ ತಮ್ಮ ಇದ್ದಾರೆ ಅಂತ ಹೇಳಿ ಎದುರುಗಡೆ ತೋರಿಸ್ತಾರೆ. ಅವರನ್ನು ಬಂಧಿಸಿ ಅವರನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಮನೋಜ್ ಪವಿತ್ರನ ಹೆದರಿಸ್ತಿದ್ದಾರೆ. ದಯವಿಟ್ಟು ಅವ್ರಿಗೆ ಏನೂ ಮಾಡಬೇಡಿ ಅಂತ ಹೇಳಿ ಪವಿತ್ರ ಕೇಳ್ಕೊತಿದ್ದಾಳೆ. ನೀನು ಟಸ್ ಪುಸ್ ಅಂತ ಹೇಳಿದ್ರು ಕೂಡ ಅಲ್ಲಿ ಅವ್ರ ಕತೆ ಮುಗ್ದೋಗುತ್ತೆ. ಇನ್ನು ಏನೇ ಇದ್ರೂ ನಂದೇ ದರ್ಬಾರು, ಸುಮ್ಮನೆ ನನ್ನ ಕೈಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸ್ಕೊಂಬಿಡು, ನನ್ನ ಮದುವೆ ಆಗಿಬಿಡು, ಅವರು ಕೂಡ ಆರಾಮಾಗಿರ್ತಾರೆ, ಅವ್ರಿಗೂ ಯಾವುದೇ ತೊಂದರೆ ಆಗೋದಿಲ್ಲ. ಅದಕ್ಕೆ ಬಿಟ್ಟು ನೀನು ಟಸಕ್ ಪುಸಕ್ ಅಂತ ಹೇಳಿ ಏನಾದರೂ ಒಂದು ಸುಳ್ಳು ಎತ್ತಿದ್ರೂ ಕೂಡ ಅವ್ರ ಕತೆ ಇಲ್ಲೇ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ. ಆ ಕಡೆ ತಾತ ಮತ್ತು ಸುಮಂತ ತನ್ನ ಅಕ್ಕನ ಬದುಕು, ತನ್ನ ಮೊಮ್ಮಗಳ ಬದುಕು ಹಾಳಾಗಬಾರ್ದು, ದಯವಿಟ್ಟು ಮಾಡಬೇಡ ಅಂತ ಹೇಳಿ ಮನೋಜ್ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿ ಪವಿತ್ರ ಕೂಡ ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ಪವಿತ್ರನ ಒಂದು ಸೊಲ್ಲು ಎತ್ತಬಾರ್ದು ಅಂತ ಹೇಳಿ ಗಪ್ ಚುಪ್ ಅಂತ ಕುಳಿತುಕೋ ಅಂತ ಹೇಳಿ ಹೆದರಿಸ್ಬಿಡ್ತಾರೆ. ಇಲ್ಲ ನಿನ್ನ ತಮ್ಮ ತಾತನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ ಮನೋಜ್. ನಂತರ ಫೋರ್ಸ್ಫುಲ್ಲಿ ಪವಿತ್ರಾಗೆ ಹಾರ ಹಾಕಲಾಗುತ್ತೆ. ಪವಿತ್ರಾಗೆ ಇಷ್ಟ ಅಲ್ಲ. ಈ ಕಡೆ ಅತ್ತೆ ಕೂಡ ಪವಿತ್ರನ ಬಿಗಿ ಮುಷ್ಟಿ ಇಟ್ಕೊಂಡಿದ್ದಾರೆ, ಆಕೆ ಎಲ್ಲೂ ಎದ್ದು
ಹೋಗಬಾರ್ದು ಅಂತ. ನಂತರ ಕುಂಕುಮ ಕೊಡು ಅಂತ ಹೇಳಿ ಕುಂಕುಮ ಹಾಕ್ತಾರೆ. ಈ ಕಡೆ ನಾನೇ ಎಲ್ಲರ ಹತ್ರ ಹೋಗಿ ಈ ಒಂದು ಮಂಗಳಸೂತ್ರಕ್ಕೆ ಆಶೀರ್ವಾದ ತಗೊಂಡು ಬರ್ತೀನಿ ಅಂತ ಹೇಳಿ ಮನೋಜ್ ಎದ್ದು ಹೋಗಿ ಆಶೀರ್ವಾದ ತಗೊಂಡು ಆ ತಾಳಿ ಎತ್ಕೊಂಡು ಇನ್ನೇನು ಕಟ್ಟಬೇಕು. ಎಲ್ರಿಗೂ ಕೂಡ ಅಕ್ಷತೆ ಕಾಳನ್ನು ಅಮ್ಮ ಕೂಡ ಕೊಡ್ತಿದ್ದಾರೆ ಇಲ್ಲಿ ಮನೋಜ್ ತಾಯಿ. ಆಗ ತಾತ ಬರ್ತಾರೆ. ತಾತ ಬಂದು ಅಕ್ಷತೆ ಕಾಳು ತಗೋತಾರೆ. ಗಟ್ಟಿ ಮೇಳ ಅಂತಾರೆ. ಗಟ್ಟಿ ಮೇಳ ಮಂಗಳ ವಾದ್ಯ ಮೊಳಗ್ತಿದೆ. ಗಟ್ಟಿ ಮೇಳದ ವಾದ್ಯ ಗೋಷ್ಠಿಯ ಜೊತೆಗೆ ಇತ್ತ ಕಡೆ ಪುರೋಹಿತರು ಮಾಂಗಲ್ಯಂ ತಂತು ನಾನೇನ ಅನ್ನೋ ಒಂದು ಮಂತ್ರ ಘೋಷವನ್ನು ಪಠಿಸ್ತಿದ್ದಾರೆ. ಫೈನಲಿ ಇಲ್ಲಿ ಹಿಂದೆಯಿಂದ ಬಂದಂತಹ ದೈವ ಪವಿತ್ರ ಕುರುಳಿಗೆ ತಾಳಿ ಕಟ್ಟೋದ್ರ ಮುಖಾಂತರ ಮತ್ತು ಪವಿತ್ರ ಮದುವೆ ನಡೆದೇ ಹೋಗುತ್ತೆ. ಈ ಕಡೆ ಎಲ್ಲರೂ ಕೂಡ ಅಕ್ಷತೆ ಕಾಳ ಹಾಕ್ತಿದ್ದಾರೆ. ಈ ಕಡೆ ಮನೋಜ್ ಏನಿದು ಇನ್ನೂ ನಾನು ತಾಳಿ ಕಟ್ಟೇ ಇಲ್ಲ, ಆಲ್ರೆಡಿ ಯಾಕೆ ಎಲ್ಲರೂ ಕೂಡ ಅಕ್ಷತೆ ಕಾಳ ಹಾಕ್ತಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿ ನೋಡು ಅಂತ ಹೇಳಿದಾಗ ದೇವ್ ಆಲ್ರೆಡಿ ಪವಿತ್ರಾಗೆ ತಾಳಿ ಕಟ್ಟಿದ್ದಾರೆ. ಈ ಕಡೆ ಪವಿತ್ರ ತಲೆ ತಗ್ಸಿದ್ರು. ಈಗ ತಲೆ ಎತ್ತಿ ನೋಡಿದಾಗ ಎದುರುಗಡೆ ಮನೋಜ್ ಇದ್ದಾರೆ. ಬಟ್ ಹಿಂದೆಯಿಂದ ತಾಳಿ ಕುರುಳಿಗೆ ಬಿದ್ದಿದೆ. ಯಾರು ಅಂತ ತಿರುಗಿ ನೋಡ್ತಾಳೆ. ತಿರುಗು ನೋಡಿದ್ದೆ ದೇವ್ ಅನ್ನೋದನ್ನು ನೋಡಿದ್ದೆ ಕುಸಿದು ಹೋಗ್ತಿದ್ದಾಳೆ. ಅತ್ತ ಕಡೆ ಆಲ್ರೆಡಿ ಅಪ್ಪ ಕೂಡ ಬಂದಿದ್ರು. ಆ ಒಂದು ಮದುವೆಗೆ ಅವರು ಕೂಡ ಸಾಕ್ಷಿಯಾದರು. ನಂತರ ತಾಳಿ ಕಟ್ಟಿದ್ದೆ ಈ ಕಡೆ ದೇವಲ್ಲಿಂದ ಹೊರಟು ಬಿಡ್ತಾರೆ. ತನ್ನ ತಮ್ಮಯ್ಯನ ಮಾತುಗಳನ್ನು ನೆನಪು ಮಾಡ್ಕೋತಿದ್ದಾರೆ. ತಮ್ಮಯ್ಯ ಎದುರಿಗೆ ಬಂದು ಅಣ್ಣಯ್ಯನ ಮುಂದೆ ತನ್ನ ಪ್ರೀತಿ ಪವಿತ್ರಳನ್ನು ಚೆನ್ನಾಗಿ ನೋಡ್ಕೋಬೇಕು, ನನಗೆ ಮಾತು ಕೊಡಬೇಕು ಅಂತ ಹೇಳಿದ್ದು ಎಲ್ಲವೂ ಕೂಡ ಮಗದೊಮ್ಮೆ ದೇವ್ ಮುಂದೆ ಕಣ್ಣು ಮುಂದೆ ಬರ್ತದೆ. ಈತ ಕಡೆ ಕುಸಿದು ಹೋಗಿ ಪ್ರಜ್ಞಾ ಸ್ಥಿತಿಗೆ ಜಾರ್ ಬಿಡ್ತಾಳೆ ಪವಿತ್ರ. ಎಲ್ಲರೂ ಕೂಡ ನೀರು ಹಾಕಿ ಎಚ್ಚರ ಮಾಡ್ತಿದ್ದಾರೆ, ನೀರು ಕುಡಿಸ್ತಿದ್ದಾರೆ. ಅತ್ತ ಕಡೆ ರಾಧಿಕಾ ಅವರು ತನ್ನ ಮಗನ ವಿಶ್ವದಲ್ಲಿ ತುಂಬ ಕೋಪ ಮಾಡ್ಕೊಂಡಿದ್ರು. ತಿಲಕ್ ಸಾವಿಗೆ ಅವನೇ ಕಾರಣ ಅಂತ ಹೇಳಿ ಅಜ್ಜಿ ಬಂದು ಅವ್ರಿಗೆ ಜ್ಞಾನೋದಯ ಮಾಡಿಸ್ತಾರೆ. ರಾಧಿಕಾ ತನ್ನ ಮಗ ಇರೋ ಒಬ್ಬ ಮಗನನ್ನು ಮತ್ತೆ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ತಿಲಕ್ಕೆ ತೋರಿಸ್ತಿರೋ ಪ್ರೀತಿಯನ್ನು ಸೇರಿ ನನ್ನ ಮಗನಿಗೆ ಪ್ರೀತಿ ತೋರಿಸ್ತೀನಿ, ಮೊದಲು ನನ್ನ ಮಗ ಇಲ್ಲಿ ಅಂತ ಓಡಿ ಬರ್ತಾರೆ. ಆಗ ಅವನು ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾಗತ್ತೆ. ನನ್ನ ಮಗ ಬರ್ತಿದ್ದಾನೆ, ಅವನ್ನ ಆರತಿ ತೆಗೆದು ಒಳಗಡೆ ಕರ್ಕೊಳ್ಬೇಕು. ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಮಗನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ನನ್ನ ಮಗ ಎಷ್ಟು ಬೇಜಾರು ಮಾಡಿಕೊಂಡು ಇನ್ನು ಮುಂದೆ ನಾನು ಆ ರೀತಿ ನಡ್ಕೊಳ್ಳೋದಿಲ್ಲ. ನನ್ನ ಮಗ ನನ್ನ ಕಣ್ಣು ಮುಂದೆ ಇರಬೇಕು. ನನ್ನ ಮಗನ ಆರತಿ ತೆಗೆದು ಒಳಗಡೆ ಕರ್ಕೋಬೇಕು. ಅವನಿಗೆ ಮನಸ್ಸು ತುಂಬ ಪ್ರೀತಿ ಕೊಡಬೇಕು, ಕೈ ತುತ್ತನ್ನು ತಿನ್ನಿಸ್ಬೇಕು ನಾನು ಅಂತ ಹೇಳಿದಾಗ ಅಲ್ಲಿರ್ತಕ್ಕಂತಹ ಮಂಗಳ ಅವ್ರ ಗಂಡ ಮಗ ಎಲ್ರಿಗೂ ಕೂಡ ಮನಸ್ಸಲ್ಲೇ ಸಿಡಿಮಿಡಿ. ಮೇಲ್ನೋಟಕ್ಕೆ ಮಾತ್ರ ನಾಟಕ ಮಾಡ್ತಿದ್ದಾರೆ. ಹೌದು ನೀವು ಅದೇ ರೀತಿ ಇರಬೇಕು ದೇವ್ ಪಾಪ ಹಾಗೆ ಹೀಗೆ ಅಂತ ಹೇಳಿ. ನಂತರ ಇಲ್ಲಿ ಆರತಿ ತಟ್ಟೆ ತೊಗೊಂಡು ಬನ್ನಿ ಅಂತ ಹೇಳಿ ಆರತಿ ತಟ್ಟೆ ರೆಡಿ ಮಾಡಿಸಿ ರಾಧಿಕಾ ಅವರು ಇಟ್ಟಿದ್ದಾರೆ. ಇತ್ತ ಕಡೆ ದೇವ ಮೇಲೆ ಮನೋಜ್ ಫ್ರೆಂಡ್ಸ್ ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಾರೆ. ಎಲ್ರಿಗೂ ಕೂಡ ಇಲ್ಲಿ ದೇವ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಯಾವಾಗಲೂ ತಮ್ಮಯ್ಯ ಅಣ್ಣಯ್ಯನ ಜೊತೆ ಇದ್ದೇ ಇರ್ತಾರೆ. ಈ ಬಾರಿ ಕೂಡ ಅಣ್ಣಯ್ಯನ ಜೊತೆನೇ ತಮ್ಮಯ್ಯ ಇದ್ದಾರೆ. ಫೈನಲಿ ಹಿಗ್ಗಾಮುಗ್ಗ ಬಾರಿಸಿ ಎಲ್ರಿಗೂ ಕೂಡ ಪಾಠ ಕಲಿಸ್ತಾರೆ. ನಂತರ ಪವಿತ್ರ ದೇವ್ ಎದುರುಗಡೆ ಬಂದು ನಿಂತ್ಕೋತಾಳೆ. ದೇವ್ ಏನೂ ಮಾತಾಡ್ತಿಲ್ಲ, ಮೌನಕ್ಕೆ ಜಾರಿದ್ದಾರೆ. ಪವಿತ್ರ ಕೂಡ ಮೌನವಾಗಿ ಮನಸ್ಸಲ್ಲೇ ಕುದ್ದು ಹೋಗ್ತಿದ್ದಾಳೆ. ನಂತರ ನನ್ನ ಮಗಳನ್ನು ನಿಮ್ಮ ಕೈಗೆ ಒಪ್ಪಿಸ್ತಿದ್ದೀನಿ ಅಂತ ಹೇಳಿದಾಗ ನೀವೇನೂ ಯೋಚನೆ ಮಾಡಬೇಡಿ ಅಂಕಲ್, ನಿಮ್ಮ ಮಗಳನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನನ್ನ ತಮ್ಮಯ್ಯನ ನನ್ನ ಹತ್ರ ಮಾತು ತಗೊಂಡಿದ್ದ ಪವಿತ್ರ ನಾನು ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಜವಾಬ್ದಾರಿ ಅಂತ. ಇನ್ನು ಮುಂದೆ ನನ್ನ ಜವಾಬ್ದಾರಿ ಪವಿತ್ರ ಅಂತ ಹೇಳಿ ಆಕೆಯನ್ನು ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.